ನಮಸ್ಕಾರ, ಹಾಯ್, ಹೆಲೋ ಎಲ್ಲರಿಗೂ 80th ಇಂಡಿಪೆಂಡೆನ್ಸ್ ಡೇನ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋದಲ್ಲಿ ಭಾರತದ ಫ್ರೀಡಮ್ ಸ್ಟ್ರಗಲ್, ಬ್ರಿಟಿಷರ ದಬ್ಬಾಳಿಕೆ, ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ, ಬಲಿದಾನದ ಬಗ್ಗೆ 11 ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನೋಡೋಣ. ಲಾಸ್ಟ್ ಒಂದಂತೂ ನಿಮಗೆ ಆಶ್ಚರ್ಯ ಅನಿಸ್ಬೋದು. ಸೊ ಲೆಟ್ಸ್ ಸ್ಟಾರ್ಟ್. ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಯಾಕೆ ಭಾರತಕ್ಕೆ ಆಗಸ್ಟ್ 15ನೇ ತಾರೀಕೆ ಸ್ವಾತಂತ್ರ್ಯ ಸಿಕ್ತು ಅಂತ? ಇದರ ಹಿಂದಿನ ಕತೆ ಹೀಗಿದೆ. ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯ ಕೊಡಬೇಕು ಅಂತ ಲಂಡನ್ನ UK ಪಾರ್ಲಿಮೆಂಟಲ್ಲಿ ದ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಅನ್ನ 1947 ಜುಲೈ 18ರಂದೇ ಪಾಸ್ ಮಾಡ್ತಾರೆ. ಸೊ ಟೆಕ್ನಿಕಲಿ 18th ಜುಲೈ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಆದರೆ ಇಲ್ಲಿ ಆಗಿನ ವೈಸ್ ರಾಯ್ ಮತ್ತು ಭಾರತದ ಗವರ್ನರ್ ಜನರಲ್ ಆಗಿದ್ದ ಲಾರ್ಡ್ ಮೌಂಟ್ ಬ್ಯಾಟನ್ ಆಗಸ್ಟ್ 15ರ ಡೇಟನ್ನು ಇಂಡಿಪೆಂಡೆನ್ಸ್ ಡೇ ಆಗಿ ಚೂಸ್ ಮಾಡ್ತಾರೆ. ಕಾರಣ ಇಷ್ಟೇ, ಈ ಲಾರ್ಡ್ ಮೌಂಟ್ ಬ್ಯಾಟನ್ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಅಲೈಡ್ ಫೋರ್ಸಸ್ನ ಕಮಾಂಡರ್ ಆಗಿರ್ತಾರೆ. 1945 ಆಗಸ್ಟ್ 15ರಂದು ಜಪಾನ್ ಅಲೈಡ್ ಫೋರ್ಸಸ್ನ ಮುಂದೆ ಸರೆಂಡರ್ ಆಗುತ್ತೆ. ಈ ಸೆಕೆಂಡ್ ವರ್ಲ್ಡ್ ವಾರ್ ಗೆಲುವಿನ ಸೆಕೆಂಡ್ ಆ್ಯನಿವರ್ಸರಿ ಅಂದರೆ 15th ಆಗಸ್ಟ್ 1947 ಅದೇ ಡೇಟನ್ನು ಮೌಂಟ್ ಬ್ಯಾಟನ್ ಆಯ್ಕೆ ಮಾಡ್ತಾರೆ. ಸೊ ಮಧ್ಯರಾತ್ರಿ ಇಂಡಿಯಾಗೆ ಅಫಿಷಿಯಲ್ ಆಗಿ ಸ್ವಾತಂತ್ರ್ಯ ಸಿಗುತ್ತೆ. ಇದು ಟಿಪಿಕಲ್ ಬ್ರಿಟಿಷ್ ಮೈಂಡ್ಸೆಟ್. ಎಲ್ಲವನ್ನ ತಮ್ಮ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳ್ಳೋದು ಭಾರತವನ್ನು ಬಿಟ್ಟು ಹೋಗೋ ವಿಷಯದಲ್ಲೂ ತೋರಿಸಿದ್ರು. ಸೊ ಆಗಸ್ಟ್ 15ರ ಹಿಂದಿರೋ ಈ ವಿಷಯ ನಿಮಗೆ ಗೊತ್ತಿತ್ತಾ? ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬ್ರಿಟಿಷರು ನಮ್ಮನ್ನು ಸುಮಾರು 190 ವರ್ಷ ಆಳ್ತಾರೆ. ಆದರೆ ನಿಮಗೆ ಗೊತ್ತಾ, ಬ್ರಿಟಿಷರು ಭಾರತಕ್ಕೆ ಬಂದಿದ್ದು ಕೇವಲ ವ್ಯಾಪಾರಕ್ಕೆ. ಬ್ರೆಡ್, ಬೀನ್ಸ್, ತರಕಾರಿ ಹಾಗೂ ಮಾಂಸವನ್ನು ಕೇವಲ ಉಪ್ಪಿನ ಜೊತೆ ತಿಂತಾ ಇದ್ದ ಯುರೋಪಿಯನ್ ಜನಕ್ಕೆ ಭಾರತದ ಮಸಾಲೆ ಪದಾರ್ಥಗಳು ಹುಚ್ಚಿ ಹಿಡಿಸ್ತವೆ. ಇದೇ ಮಸಾಲೆ ಪದಾರ್ಥಗಳು ಯುರೋಪ್ ಜನರನ್ನು ಭಾರತಕ್ಕೆ ಸೆಳೆಯುತ್ತೆ. ಹೇಗೆ ಅಂದರೆ, ವರ್ಷ 1453 ತುರ್ಕಿಯಲ್ಲಿ ರೋಮನ್ನ ಬೈಜಂಟೈನ್ ಸಾಮ್ರಾಜ್ಯ ಬೀಳುತ್ತೆ. ಒಟ್ಟಮನ್ ಟರ್ಕ್ಸ್ ಅಧಿಕಾರಕ್ಕೆ ಬರ್ತಾರೆ. ನಮ್ಮ ಭಾರತದಿಂದ ಹೋಗ್ತಿದ್ದ ಮಸಾಲೆ ಪದಾರ್ಥಗಳಿಗೆ ಭಾರಿ ಟ್ಯಾಕ್ಸನ್ನು ಹಾಕ್ತಾರೆ. ಜೊತೆಗೆ ದಳ್ಳಾಳಿಗಳು ಸಹ ಜಾಸ್ತಿ ಆಗ್ತಾರೆ. ಇದರಿಂದ ಯುರೋಪ್ನಲ್ಲಿ ಭಾರತದ ಮಸಾಲೆ ಪದಾರ್ಥಗಳ ಬೆಲೆ ಗಗನಕ್ಕೇರುತ್ತೆ. ಸೊ ಈಗ ಬ್ರಿಟಿಷರಿಗೆ ಭಾರತಕ್ಕೆ ಡೈರೆಕ್ಟ್ ಆಗಿ ಬಂದು ವ್ಯಾಪಾರ ಮಾಡೋದು ಲಾಭದಾಯಕ ಅನಿಸುತ್ತೆ. ಇಲ್ಲಿ ವ್ಯಾಪಾರಕ್ಕೆ ಬಂದಮೇಲೆ ನಮ್ಮ ರಾಜರು ಕೊಟ್ಟ ಪರ್ಮಿಷನಿಂದ ಕೋಸ್ಟಲ್ ಏರಿಯಾಗಳಲ್ಲಿ ಫ್ಯಾಕ್ಟ್ರಿ ಗೋಡನ್ಸ್ಗಳನ್ನು ಕಟ್ಕೋತಾರೆ. ಬಟ್ ಗೊತ್ತಾಗದ ಹಾಗೆ ವೆಪನ್ಸ್ಗಳನ್ನು ಈ ಫ್ಯಾಕ್ಟ್ರಿಗಳಲ್ಲಿ ಸ್ಟೋರ್ ಮಾಡ್ತಾ ಭಾರತದ ಪೊಲಿಟಿಕಲ್ ವೀಕ್ನೆಸ್ಸನ್ನು ಅರ್ಥ ಮಾಡಿಕೊಂಡು ಇಲ್ಲಿನ ರಾಜರ ಮೇಲೆ ಅಟ್ಯಾಕ್ ಮಾಡಿ ಭಾರತವನ್ನು ಸುಲಭವಾಗಿ ವಶಪಡಿಸ್ಕೊಳ್ತಾರೆ. ಹಿಸ್ಟೋರಿಯನ್ಸ್ಗಳ ಪ್ರಕಾರ ಬ್ರಿಟಿಷರು ಭಾರತವನ್ನು ಕೇವಲ ಆಳಲಿಲ್ಲ, ಭಾರತದ ಅಪಾರ ಸಂಪತ್ತನ್ನು ತಮ್ಮ ದೇಶಕ್ಕೆ ಸಾಗಿಸಿದ್ರು. ಎಕನಾಮಿಸ್ಟ್ ಉತ್ಸಾ ಪಟ್ನಾಯಕ್ ಅವರ ಲೆಕ್ಕಾಚಾರದ ಪ್ರಕಾರ 1765ರಿಂದ 1938ರವರೆಗೆ ಟ್ಯಾಕ್ಸೇಷನ್, ವ್ಯಾಪಾರ ಮತ್ತು ಇಂಡಿಯಾದ ಸಂಪನ್ಮೂಲಗಳನ್ನು ದೋಚೋ ಮೂಲಕ ಭಾರತದಿಂದ ಇಂದಿನ ರುಪಿ ವ್ಯಾಲ್ಯೂಗೆ ಅಡ್ಜಸ್ಟ್ ಮಾಡಿದರೆ ಸುಮಾರು 45 ಟ್ರಿಲಿಯನ್ ಅಮೆರಿಕನ್ ಡಾಲರ್ಸ್ ಮೌಲ್ಯದ ಸಂಪತ್ತನ್ನು ಬ್ರಿಟಿಷರು ತಮ್ಮ ದೇಶ ಬ್ರಿಟನ್ಗೆ ವರ್ಗಾಯಿಸ್ತಾರೆ. ಈ 45 ಟ್ರಿಲಿಯನ್ ಡಾಲರ್ಸ್ ಅಂದರೆ ಇವತ್ತಿನ ಇಡೀ ಇಂಡಿಯಾದ GDPಗಿಂತ 11 ಪಟ್ಟು ಸಂಪತ್ತನ್ನು ಬ್ರಿಟಿಷರು ನಮ್ಮಿಂದ ದೋಚಿದ್ದಾರೆ. ಇದು ಇತಿಹಾಸದಲ್ಲಿ ನಡೆದ ಅತಿ ದೊಡ್ಡ ಆರ್ಥಿಕ ದೋಚಾಟ. ಸೊ ಲಂಡನ್, ಮ್ಯಾಂಚೆಸ್ಟರ್ನಂತಹ ಸಿಟಿಗಳನ್ನು ಬ್ರಿಟಿಷರು ಕಟ್ಟಿರೋದು ಭಾರತ ಮತ್ತು ಆಫ್ರಿಕಾದಿಂದ ಕದ್ದ ಹಣದಿಂದ ಅನ್ನೋದನ್ನು ನಾವು ಮರಿಬಾರದು. ಗೋವಾ ಅಂದ ತಕ್ಷಣ ನಮಗೆ ನೆನಪಾಗೋದು ಬೀಚಸ್, ಕ್ಯಾಸಿನೋಸ್, ಪಬ್ಗಳು. ಆದರೆ ನಿಮಗೆ ಗೊತ್ತಾ, ಗೋವಾಗೆ 1961ವರೆಗೂ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ ಹಾಗೂ ಭಾರತದ ಭಾಗವಾಗಿರಲಿಲ್ಲ. ನಿಮಗೆ ಶಾಕ್ ಆದರೂ ಇದು ನಿಜ. ಯುರೋಪ್ನ ಮತ್ತೊಂದು ಕೊಲೋನಿಯಲ್ ಪವರ್ ಪೋರ್ಚುಗೀಸರು ಗೋವಾ, ದಮನ್ ಅಂಡ್ ದೀವ್ ಪ್ರದೇಶಗಳನ್ನು 1947ನಲ್ಲಿ ಭಾರತಕ್ಕೆ ಬಿಟ್ಕೊಡ್ಲಿಲ್ಲ. ಕೊನೆಗೆ 1961ನಲ್ಲಿ ಇಂಡಿಯನ್ ಆರ್ಮಿ, ನೇವಿ ಹಾಗೂ ಏರ್ಫೋರ್ಸ್ ಆಪರೇಷನ್ ವಿಜಯನ್ನ ಲಾಂಚ್ ಮಾಡಿ ಗೋವಾನ ಅಟ್ಯಾಕ್ ಮಾಡುತ್ತೆ. ಕೇವಲ 36 ಗಂಟೆಗಳಲ್ಲಿ ಪೋರ್ಚುಗೀಸರು ಭಾರತಕ್ಕೆ ಸರೆಂಡರ್ ಆಗ್ತಾರೆ. ಫೈನಲಿ ಗೋವಾ, ದಮನ್ ಅಂಡ್ ದಿಯು ಇಂಡಿಯಾದ ಭಾಗವಾಗುತ್ತೆ. ಸೊ ಟೆಕ್ನಿಕಲಿ ಗೋವಾ ಜನಕ್ಕೆ ಇದು 80ನೇ ಇಂಡಿಪೆಂಡೆನ್ಸ್ ಡೇ ಅಲ್ಲ. ಈ ವಿಷಯ ನಿಮಗೆ ಗೊತ್ತಿತ್ತಾ? ಕಾಮೆಂಟ್ನಲ್ಲಿ ತಿಳಿಸಿ. ಭಾರತಕ್ಕೆ ಸ್ವಾತಂತ್ರ್ಯ ಒಬ್ಬ ನಾಯಕನ ಹೋರಾಟದಿಂದ ಬಂದದ್ದಲ್ಲ. ಸುಮಾರು 2 ಶತಮಾನಗಳ ಕಾಲ ನಡೆದ ಹೋರಾಟದಲ್ಲಿ ಲಕ್ಷಾಂತರ ಭಾರತೀಯರು ಜೀವ ಕಳೆದುಕೊಂಡ್ರು. ಅವರಲ್ಲಿ ಬ್ರಿಟಿಷ್ ಗವರ್ಮೆಂಟ್ ಡಾಕ್ಯುಮೆಂಟ್ಸ್ ಕೇವಲ 13,500ರಷ್ಟು ಮಾತ್ರ ಅಂತ ಹೇಳುತ್ತೆ. ಆದರೆ ಭಾರತದ ಹಿಸ್ಟೋರಿಯನ್ಸ್ ಅಭಿಪ್ರಾಯದಂತೆ ನಿಜವಾದ ಸಂಖ್ಯೆ ಇದಕ್ಕಿಂತ ಬಹಳ ಹೆಚ್ಚಿದೆ. ಏಕೆಂದರೆ ಅನೇಕ ಕ್ರಾಂತಿಕಾರರು, ರೈತರು, ಆದಿವಾಸಿಗಳು ಮತ್ತು ಸಾಮಾನ್ಯ ಜನರ ಬಲಿದಾನಗಳು ಅಧಿಕೃತ ಬ್ರಿಟಿಷ್ ದಾಖಲೆಗಳಲ್ಲಿ ಎಂದಿಗೂ ದಾಖಲಾಗಲೇ ಇಲ್ಲ. ಇಲ್ಲಿ ಕೇವಲ ಒಂದು ಎಕ್ಸಾಂಪಲ್ ನೋಡೋಣ.
1943ಯಲ್ಲಿ ಬೆಂಗಾಲಲ್ಲಿ ಭೀಕರ ಬರಗಾಲ ಬರುತ್ತೆ. ನಮ್ಮ ದೇಶವನ್ನು ಆಳುತ್ತಿದ್ದ ಬ್ರಿಟಿಷರು ಭಾರತದ ಆಹಾರ ಧಾನ್ಯಗಳನ್ನು ಸೆಕೆಂಡ್ ವರ್ಲ್ಡ್ ವಾರ್ನ ಬ್ರಿಟಿಷ್ ಹಾಗೂ ತಮ್ಮ ಅಲಯನ್ಸ್ ಪಾರ್ಟ್ನರ್ಗಳ ಸೈನಿಕರಿಗಾಗಿ ಯುರೋಪ್ಗೆ ಕಳಿಸ್ತಾರೆ. ಇದರ ಜೊತೆಗೆ ಬರಗಾಲದಲ್ಲೂ ಕ್ರೂರವಾಗಿ ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡ್ತಾರೆ. ಇದರ ರಿಸಲ್ಟ್ ಬೆಂಗಾಲ್ ಬರಗಾಲಕ್ಕೆ 20-30 ಲಕ್ಷ ಭಾರತೀಯರು ಪ್ರಾಣ ಕಳ್ಕೊಳ್ತಾರೆ. ಸೊ ನಮ್ಮ ಈ ಇವತ್ತಿನ ಫ್ರೀಡಮ್ಗೆ ಲಕ್ಷಾಂತರ ಭಾರತೀಯರು ತಮ್ಮ ಜೀವವನ್ನು ಬಿಟ್ಟಿದ್ದಾರೆ. ಒಂದು ಕಡೆ ನಮ್ಮ ಜನ ಫ್ರೀಡಮ್ಗೋಸ್ಕರ ಹೋರಾಡ್ತಾ ಇದ್ರ, ಮತ್ತೊಂದು ಕಡೆ ನಮ್ಮದೇ ಜನ ಬ್ರಿಟಿಷ್ ಇಂಡಿಯನ್ ಆರ್ಮಿಗೆ ಸಂಬಳಕ್ಕಾಗಿ ಸೇರಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಪ್ರೊಟೆಸ್ಟ್ಗಳಲ್ಲಿ ಲಾಠಿ ಹಿಡ್ಕೊಡ್ತಾ ಇದ್ರು. ನಮ್ಮ ದೇಶವನ್ನು ಕೊಳ್ಳೆ ಹೊಡೆಯೋದ್ರಲ್ಲಿ ಬ್ರಿಟಿಷರಿಗೆ ಸಹಾಯ ಮಾಡ್ತಾ ಇದ್ರು. ಸೆಕೆಂಡ್ ವರ್ಲ್ಡ್ ವಾರ್ ಸಮಯಕ್ಕೆ ಬ್ರಿಟಿಷ್ ಇಂಡಿಯನ್ ಆರ್ಮಿ ಜಗತ್ತಿನ ಅತಿದೊಡ್ಡ ವಾಲಂಟಿಯರ್ ಆರ್ಮಿ ಆಗಿತ್ತು. ಸೊ ಇದು ಏನು ಹೇಳುತ್ತೆ ಅಂದರೆ, ಬ್ರಿಟಿಷರು ನಮ್ಮನ್ನು ಸುಮಾರು 200 ವರ್ಷಗಳ ಕಾಲ ಆಳಲಿಕ್ಕೆ ನಮ್ಮಲ್ಲಿನ ಒಗ್ಗಟ್ಟಿನ ಕೊರತೆ ಕಾರಣ ಅನ್ನೋದನ್ನು. ಶಾಕಿಂಗ್ ಸಂಗತಿ ಇನ್ನೊಂದಿದೆ. ನಮ್ಮ ಜನ ಬ್ರಿಟಿಷರು ಬರೋದಕ್ಕಿಂತ ಮುಂಚೆ ಇದೇ ಲ್ಯಾಕ್ ಆಫ್ ಯೂನಿಟಿ, ಒಗ್ಗಟ್ಟಿನ ಕೊರತೆಯಿಂದ ಇಸ್ಲಾಮಿಕ್ ದಾಳಿಕೋರರು ಅರಬ್, ಪರ್ಷಿಯಾ ಮತ್ತು ಸೆಂಟ್ರಲ್ ಏಷ್ಯಾದಿಂದ ಬಂದು ಭಾರತವನ್ನು ಸುಮಾರು 500 ವರ್ಷಗಳ ಕಾಲ ಆಳ್ತಾರೆ. ಇದೇ ಸಮಯದಲ್ಲಿ ಅಯೋಧ್ಯೆಯ ರಾಮ ಜನ್ಮಭೂಮಿ, ಮಥುರಾದ ಕೃಷ್ಣ ಜನ್ಮಭೂಮಿ ಧ್ವಂಸಕ್ಕೊಳಗಾಗುತ್ತೆ. ನಮ್ಮ ಸುಂದರ ಹಂಪಿ ಸಹ ಹಾಳು ಹಂಪಿ ಆಗುತ್ತೆ. ಕೇವಲ ಭಕ್ತಿಯಿಂದ ಒಂದು ಲೋಟ ನೀರಿಗೆ ಪ್ರಸನ್ನನಾಗುವ ಕಾಶಿ ವಿಶ್ವನಾಥ ದೇವಾಲಯ ಸಹ ನಾಶವಾಗುತ್ತೆ. ಇಷ್ಟಾದರೂ ಭಾರತೀಯರಿಗೆ ಲಾಂಗ್ ಟರ್ಮ್ ಮೆಮೊರಿ ಇಲ್ಲದ ಕಾರಣ ತಮ್ಮ ಗುಲಾಮಿತನವನ್ನು ಇಸ್ಲಾಮಿಕ್ ದಾಳಿಕೋರರಿಂದ ಬ್ರಿಟಿಷರಿಗೆ ವರ್ಗಾಯಿಸ್ತಾರೆ. ನಿಮಗೇನನ್ಸುತ್ತೆ, ಈಗಲಾದರೂ ನಾವು ಎಚ್ಚೆತ್ಕೊಂಡಿದ್ದೀವಾ? ನಮ್ಮ ಫ್ರೀಡಮ್ ಸ್ಟ್ರಗಲಲ್ಲಿ ಜನರೇಷನ್ ಗ್ಯಾಪ್ನ ತಿಕ್ಕಾಟ ಸಹ ಇದೆ. ಬಿಸಿ ರಕ್ತದ ಯುವಕರಾದ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ರಾಜ್ಗುರು, ಖುದೀರಾಮ್ ಬೋಸ್ನಂತಹ ಸಾವಿರಾರು ಯುವಕರು ರೆವಲ್ಯೂಷನ್ ಅಂದರೆ ಕ್ರಾಂತಿಕಾರಿ ಹೋರಾಟದ ಮೂಲಕ ರಕ್ತ ಹರಿಸಿ ಸ್ವಾತಂತ್ರ್ಯ ಪಡ್ಕೋಬೇಕು ಅಂತ ತಮ್ಮ ಪ್ರಾಣವನ್ನು ಭಾರತಕ್ಕೋಸ್ಕರ ಕೊಟ್ರೆ, ಇನ್ನೊಂದು ಕಡೆ ಇದು ಸರಿಯಲ್ಲ, ಶಾಂತಿಯ ದಾರಿಯಲ್ಲಿ ಬ್ರಿಟಿಷರಿಗೆ ಪಿಟಿಷನ್ ಪತ್ರಗಳನ್ನು ಬರೆಯೋ ಮೂಲಕ, ಸತ್ಯಾಗ್ರಹ, ಮಾತುಕತೆಯ ಮೂಲಕ ಸ್ವಾತಂತ್ರ್ಯ ಪಡಿಬೇಕು ಅನ್ನೋದು ಗಾಂಧಿ ಹಾಗೂ ಹಿರಿಯ ಹೋರಾಟಗಾರರ ವಾದ ಆಗಿತ್ತು. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ 22-23 ವರ್ಷದ ಭಗತ್ ಸಿಂಗ್, ಸುಖ್ದೇವ್, ರಾಜ್ಗುರು ಇವರಿಗೆ ಮರ್ಸಿ ಪಿಟಿಷನ್ ಬರೆದು ಬ್ರಿಟಿಷರಿಗೆ ಕ್ಷಮೆ ಕೇಳಿದ್ರೆ ಗಲ್ಲು ಶಿಕ್ಷೆಯಿಂದ ಪಾರಾಗಿ ಬದುಕಬಹುದಿತ್ತು. ಆದರೆ ಇದನ್ನ ರಿಜೆಕ್ಟ್ ಮಾಡಿ ಈ ಮೂವರು ದೇಶಕ್ಕಾಗಿ ತಮ್ಮ ಪ್ರಾಣವನ್ನ ಧೈರ್ಯದಿಂದ ಬಲಿದಾನವಾಗಿ ನೀಡ್ತಾರೆ. ಭಾರತದ ಸ್ವಾತಂತ್ರ್ಯ ಹೋರಾಟ ಕೇವಲ ಭಾರತದ ಒಳಗೆ ಅಷ್ಟೇ ನಡೀಲಿಲ್ಲ, ವಿದೇಶಗಳಲ್ಲೂ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ನಡೆದಿದೆ. ಫಾರ್ ಎಕ್ಸಾಂಪಲ್ 1930ನಲ್ಲಿ ಗದಾರ್ ಪಾರ್ಟಿಯನ್ನ ಅಮೆರಿಕ ಮತ್ತು ಕೆನಡಾದಲ್ಲಿ ಶುರು ಮಾಡಿ ವೆಪನ್ಸ್ಗಳನ್ನು ಸಂಗ್ರಹಿಸಿ ರೆವಲ್ಯೂಷನ್, ಕ್ರಾಂತಿಯ ಮೂಲಕ ಬ್ರಿಟಿಷರನ್ನ ಭಾರತದಿಂದ ಹೊರಹಾಕೋದು ಗದಾರ್ ಪಾರ್ಟಿಯ ಉದ್ದೇಶವಾಗಿತ್ತು. ಆದರೆ ಗದ್ದಾರ್ ಪಾರ್ಟಿಯ ಒಳಗಿದ್ದ ನಮ್ಮವರೇ ಬ್ರಿಟಿಷರ ಜೊತೆ ಕೈ ಸೇರಿಸಿ ಗದ್ದಾರ್ ಪಾರ್ಟಿಯ ನಾಯಕರ ಬೆನ್ನಿಗೆ ಚೂರಿ ಹಾಕ್ತಾರೆ. ಇನ್ನೊಂದು ಎಕ್ಸಾಂಪಲ್, ಸುಭಾಷ್ ಚಂದ್ರ ಬೋಸ್ ಅವರ INA ಇಂಡಿಯನ್ ನ್ಯಾಷನಲ್ ಆರ್ಮಿ ಜಪಾನ್ನ ಸಪೋರ್ಟ್ ಪಡೆದು ಸಿಂಗಪುರ್ನಲ್ಲಿ ಪ್ರಾರಂಭವಾಗಿ ಸೌತ್ ಈಸ್ಟ್ ಏಷ್ಯಾದಲ್ಲಿ ಬ್ರಿಟಿಷರನ್ನ ಅಟ್ಯಾಕ್ ಮಾಡ್ತಾರೆ. ಇಂಡಿಯಾಗೆ ಇಂಡಿಪೆಂಡೆನ್ಸ್ ಸಿಗೋದಕ್ಕೆ ಸುಭಾಷ್ ಚಂದ್ರ ಬೋಸ್ ಅವರ INA ಸಹ ಒಂದು ದೊಡ್ಡ ಕಾರಣ. INA ಸಪೋರ್ಟರ್ಸ್ ಬ್ರಿಟಿಷ್ ಇಂಡಿಯನ್ ನೇವಿಯಲ್ಲಿ ದಂಗೆಗಳನ್ನು ಶುರು ಮಾಡ್ತಾರೆ. ಇದರಿಂದ ಬ್ರಿಟಿಷರಿಗೆ ಇನ್ಮುಂದೆ ಭಾರತೀಯರು ಬ್ರಿಟಿಷ್ ಇಂಡಿಯನ್ ಆರ್ಮಿಯಲ್ಲಿ ತಮಗೆ ನಿಷ್ಠೆಯಿಂದ ಇರೋಲ್ಲ ಅನ್ನೋ ಮೆಸೇಜ್ ಸಿಗತ್ತೆ. ಸೊ ಆದಷ್ಟು ಬೇಗ ಶಾಂತಿಯುತವಾಗಿ ಇಂಡಿಯಾನ ಬಿಟ್ಟು ಹೋಗೋದೇ ಸೇಫ್ ಸ್ಟ್ರಾಟಜಿ ಅಂತ ಬ್ರಿಟಿಷರಿಗೆ ಅನಿಸುತ್ತೆ. ಸೊ ನಿಮ್ಮ ಪ್ರಕಾರ ಇಂಡಿಯಾಗೆ ಫ್ರೀಡಮ್ ಸಿಕ್ಕಿದ್ದು ಕೇವಲ ಸತ್ಯಾಗ್ರಹದಿಂದಲ? ಕಾಮೆಂಟಲ್ಲಿ ನಮಗೆ ತಿಳಿಸಿ. ಇಂಡಿಯನ್ ಫ್ಲಾಗ್ ನೋಡಿದ ತಕ್ಷಣ ನಮಗೆ ಮೈ ನವಿರೇಳುತ್ತೆ. ಆದರೆ ನಿಮಗೆ ಗೊತ್ತಾ, ಭಾರತಕ್ಕೆ 1906 ತನಕ ಯಾವುದೇ ಫ್ಲಾಗ್ ಇರಲಿಲ್ಲ. ನಮ್ಮ ಮೊದಲ ಫ್ಲಾಗ್ ಹೀಗಿತ್ತು, ರೆಡ್, ಯೆಲ್ಲೋ, ಗ್ರೀನ್ ಫ್ಲಾಗ್. ಇದನ್ನು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಮೊದಲ ಬಾರಿ 7th ಆಗಸ್ಟ್ 1906 ಕೋಲ್ಕತ್ತಾದ ಗ್ರೀನ್ ಪಾರ್ಕಲ್ಲಿ ಬ್ರಿಟಿಷರ ವಿರುದ್ಧ ಸ್ವದೇಶಿ ಮೂವ್ಮೆಂಟ್ ಶುರು ಮಾಡುವ ಸಂದರ್ಭದಲ್ಲಿ ಹಾರಿಸ್ತಾರೆ. ನಂತರ ಪಿಂಗಾಲಿ ವೆಂಕಯ್ಯನವರು 1921 ಈ ಫ್ಲಾಗ್ ಅನ್ನು ಡಿಸೈನ್ ಮಾಡ್ತಾರೆ. ಫೈನಲಿ 1947 ಅಶೋಕ ಚಕ್ರ ಇರುವಂತಹ ನಮ್ಮ ಈಗಿನ ಫ್ಲಾಗ್ ಅನ್ನು ಇಂಡಿಯಾ ಅಳವಡಿಸಿಕೊಳ್ಳುತ್ತೆ. ನಿಮಗೆ ಶಾಕ್ ಅನಿಸಬಹುದು, ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷರು ನಮ್ಮನ್ನು ಆಳ್ತಾರೆ. ಆದರೆ ನಮಗೆ ಕಂಪ್ಲೀಟ್ ಸ್ವಾತಂತ್ರ್ಯ ಬೇಕು ಅಂತ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1930ವರೆಗೂ ಡಿಮ್ಯಾಂಡ್ ಮಾಡೋದೇ ಇಲ್ಲ. ಅಲ್ಲಿಯವರೆಗೂ ನಮಗೆ ಇನ್ನಷ್ಟು ಹಕ್ಕುಗಳನ್ನು ಕೊಡಿ ಹಾಗೂ ಟ್ಯಾಕ್ಸನ್ನು ಕಡಿಮೆ ಮಾಡಿ ಅನ್ನುವಂಥ ಡಿಮ್ಯಾಂಡ್ಗಳನ್ನು ಅಷ್ಟೇ ಕಾಂಗ್ರೆಸ್ ಮಾಡ್ತಿರತ್ತೆ. 26 ಜಾನ್ವರಿ 1930 ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮೊದಲ ಬಾರಿ ಪೂರ್ಣ ಸ್ವರಾಜ್ಯ ಬೇಕು ಅಂತ ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ.
ಸೊ ಇದೇ ಕಾರಣಕ್ಕೆ ನಾವು 26 ಜಾನ್ವರಿ ರಿಪಬ್ಲಿಕ್ ಡೇಯನ್ನು ಆಚರಿಸ್ತೀವಿ. ನಮ್ಮ ದೇಶಕ್ಕೆ ಇಂಡಿಯಾ ಅನ್ನೋ ಹೆಸರು ಹೇಗೆ ಬಂತು? ಈ ಹೆಸರನ್ನು ನಮ್ಮ ದೇಶಕ್ಕೆ ನಮ್ಮವರು ಕೊಟ್ಟ ಹೆಸರಲ್ಲ. ನಮ್ಮ ಇತಿಹಾಸ ಪುರಾಣಗಳು ಹೇಳೋ ಪ್ರಕಾರ ನಮ್ಮ ದೇಶಕ್ಕೆ ಜಂಬೂದ್ವೀಪ ಮತ್ತು ಭಾರತ ವರ್ಷ ಅನ್ನೋ ಹೆಸರು ಅಷ್ಟೇ ಇದೆ. ಸೊ ಇಂಡಿಯಾ ಅನ್ನೋ ಈ ಹೆಸರು ಹೇಗೆ ಬಂತು? ಲಾಂಗ್ ಸ್ಟೋರಿ ಚಿಕ್ಕದಾಗಿ ಚೊಕ್ಕವಾಗಿ ಹೇಳ್ತೀನಿ. ಪ್ರಾಚೀನ ಪರ್ಷಿಯನ್ನರು ಅಂದರೆ ಈಗಿನ ಇರಾನ್ ಪ್ರದೇಶದಲ್ಲಿ ಇದ್ದ ಪರ್ಷಿಯನ್ನರು ಸಿಂಧು ನದಿಗೆ ಈಸ್ಟ್ ಸೈಡಲ್ಲಿ ಇರೋ ನಮ್ಮ ದೇಶಕ್ಕೆ ಹಿಂದೂ ಪ್ರದೇಶ ಅಂತ ಕರೀತಾ ಇದ್ರು. ಯಾಕಂದರೆ ಅವರು ಎಸ್ ಅಕ್ಷರವನ್ನು ಎಚ್ ಅಂತ ಉಚ್ಚರಿಸ್ತಿದ್ರು. ಸೊ ಸಿಂಧು ನದಿ ಅವರಿಗೆ ಹಿಂದೂ ನದಿ ಆಗುತ್ತೆ. ಸೊ ನಮ್ಮನ್ನು ಹಿಂದೂ ದೇಶ ಅಂತ ಕರೀತಾ ಇದ್ರು. ನಂತರ ರೋಮ್ನ ಗ್ರೀಕ್ ಜನ ಇದನ್ನು ಇಂಡೋಸ್ ಅಥವಾ ಇಂಡಸ್ ಅಂತ ಕರೀತಾರೆ. ಕಾಲಕ್ರಮೇಣ ಇಂಡಸ್ ಪದ ಯುರೋಪಿಯನ್ ಭಾಷೆಗಳಲ್ಲಿ ಇಂಡಿಯಾ ಆಗಿ ಬದಲಾಗುತ್ತೆ. ಸೊ ಬ್ರಿಟಿಷರು ನಮ್ಮನ್ನು ಆಳ್ತಿದ್ದ ಕಾರಣ ಪ್ರಪಂಚಕ್ಕೆ ನಾವು ಇಂಡಿಯಾ ಮತ್ತು ಇಂಡಿಯನ್ಸ್ ಅಂತ ಬ್ರ್ಯಾಂಡ್ ಆಗ್ತೀವಿ. ಈ ವಿಷಯ ನಿಮಗೆ ಗೊತ್ತಿತ್ತಾ? ನಮ್ಮ ದೇಶ ಇಂಡಿಯಾ ಮತ್ತು ನಾವು ಇಂಡಿಯನ್ಸ್ ಅಂತ ಹೆಮ್ಮೆಯಿಂದ ಹೇಳ್ಕೋತೀವಿ. ಆದರೆ ಇದು ನಮಗೆ ನಾವಿಟ್ಟ ಹೆಸರಲ್ಲ. ಎಂತಹ ವಿಚಿತ್ರ ಅನ್ಸುತ್ತಲ್ವಾ? ಹಾಯ್ ಹಲೋ, ಈ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ಗಾಗಿ ನಿಮ್ಮ ಥಿಂಕಿಂಗ್ ಕನ್ನಡಿಗ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.